ಕೆಲಸನ ಹೇಗೆ ಮುಗಿಸ್ದೆ? ನನ್ನ ಮೇಲೆ ಇಟ್ಟಿದ್ದ ಆಣೆನ ಯಾಕೆ ಮುರಿದೆ? ಜೀವ ತೆಗೆಯೋದನ್ನ ಯಾವತ್ತಿಂದ ಅಭ್ಯಾಸ ಮಾಡ್ಕೊಂಡಿದ್ದೀನೋ? ಈಗ ಬೇಡ ಬರೀ, ತುಂಬ ಹೊತ್ತಾಗಿದೆ. ಇಷ್ಟೊತ್ತಿಗೆ ಫೋನ್ ಮಾಡೋದು ಸರಿ ಹೋಗಲ್ಲ. ಬೆಳಗಿನ ಜಾವ ನಾನೇ ಮಾಡ್ತೀನಿ, ಎಲ್ಲ ನಾನೇ ನೋಡ್ತೀನಿ. ಉಳಿದವ್ರಿಗೆಲ್ರಿಗೂ ನಾನು ಫೋನ್ ಮಾಡಿ ತಿಳಿಸ್ತೀನಿ. ನೀನು ಹೊಟ್ಟೆಗೇನು ತಿಂದಿಲ್ಲಮ್ಮ, ಸ್ವಲ್ಪ ಏನಾದರೂ ತಿನ್ನಮ್ಮ. ಮನೆಗೆ ವಾಪಸ್ ಬಂದಾಗಿಂದ ಒಂದು ಹನಿ ನೀರು ಕುಡ್ದಿಲ್ಲ. ಸುಕ್ಕು ಅಂಕಲ್, ಡ್ಯಾಡಿ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಂಕಲ್. ಇಲ್ಲ, ಅಳಬೇಡ ಬರೀ, ಅಳಬೇಡ. ಸಮಾಧಾನ ಮಾಡ್ಕೊಳ್ಳಮ್ಮ. ನಿನಗೆ ಸಮಾಧಾನ ಹೇಳೋ ಶಕ್ತಿನೂ ನನಗಿಲ್ಲ. ರಾಜೇಂದ್ರ ಈ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಮಾಧಾನ ಮಾಡ್ಕೊ. ಡ್ಯಾಡಿ ನನ್ನನ್ನು ಈಗ ಒಬ್ಳನ್ನ ಬಿಟ್ಟು ಹೋದ್ರೆ ನನ್ಗೆ ಇನ್ಯಾರು ಬೇಕು? ನಾನು ಯಾಕಿರ್ಬೇಕು ಅಂಕಲ್? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಎಂಟು ಗಂಟೆಗೆ ಗೊತ್ತಾಯ್ತು. ಹೌದು, ಎಲ್ಲ ಕಾರ್ಯ ನಾಳೆ ಮಾಡೋಣ ಅಂತ. ದೂರ ದೂರ ತುಂಬಾ ಜನ ಬರಬೇಕು. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಸುಖಮತಿ ಇದ್ದಾಳೆ. ಒಂದು ನಿಮಿಷ, ಆಂಟಿ ಬಂದ. ಆಂಟಿ, ನಾನು ಒಂಟಿ ಆಗ್ಬಿಟ್ಟೆ ಆಂಟಿ. ಬೇಡಪ್ಪ. ಕಂಗ್ರ್ಯಾಚುಲೇಷನ್ ಸರ್. ಈ ಊರಿಗೋಸ್ಕರ, ಊರು ಉದ್ಧಾರಕ್ಕೋಸ್ಕರ ಎಂಥ ದೊಡ್ಡ ಸಾಹಸ ಮಾಡ್ಬಿಟ್ರಿ ಸರ್ ನೀವು. ಪ್ಲೀಸ್. ಅಂತೂ ಅಂದ್ಕೊಂಡಿದ್ದನ್ನ ಸಾಧಿಸದೆ ಬಿಡೋದಿಲ್ಲ ಅನ್ನೋದನ್ನ ಮತ್ತೊಂದ್ಸಲ ಪ್ರೂವ್ ಮಾಡ್ಬಿಟ್ರಲ್ಲ ಸರ್. ಗ್ರೇಟ್ ಸರ್, ಗ್ರೇಟ್. ಶ್ರದ್ಧಾ, ನೀನು ಹೀಗೆ ಮಾತಾಡ್ತಾ ಇದೀಯಾ? ಇನ್ನು ಹೇಗೆ ಮಾತಾಡ್ಲಿ ಸರ್? ನನಗೋಸ್ಕರ, ಈ ಹಳ್ಳಿಗೋಸ್ಕರ ಒಂದು ಪ್ರಾಣನೇ ತೆಗೆಯೋಷ್ಟು ಶೌರ್ಯ ಪ್ರದರ್ಶನ ಮಾಡಿರೋ ಗ್ರೇಟ್ ವ್ಯಕ್ತಿಗೆ ಮರ್ಯಾದೆ ಕೊಡದೆ ಮಾತಾಡ್ಸೋಕ್ಕಾಗತ್ತಾ? ಶ್ರದ್ಧಾ, ಹಿಂಗೆ ವ್ಯಂಗ್ಯದ ಮಾತುಗಳಿಂದ ನನ್ನ ಚುಚ್ಚಬೇಡ ಶ್ರದ್ಧಾ. ನಾನು ಯಾವ ತಪ್ಪು ಮಾಡಿಲ್ಲ. ಹೌದು ಭುವನ್, ನೀವು ಮಾಡೋದು ಯಾವುದು ನಿಮ್ಮ ಪ್ರಕಾರ ತಪ್ಪೇ ಅಲ್ಲ. ಒಂದು ಜೀವದ ಜೊತೆ ಆಟ ಆಡೋದು ಇದ್ಯಾವುದು ನಿಮ್ಗೆ ತಪ್ಪೇ ಅಲ್ಲ ಅಲ್ವಾ? ಒಂದು ಪ್ರಾಣ ತೆಗೆಯೋದು ಕೂಡ ತಪ್ಪಲ್ಲ ಅಲ್ವಾ? ಎಲ್ಲಿ ಹೋಗುತ್ತೆ ನಿಮ್ಮ ಹುಟ್ಟು ಗುಣಗಳು? ಛೇ! ಶ್ರದ್ಧಾ ಪ್ಲೀಸ್, ಇಡೀ ಊರಿಗೋರೆ ನನ್ನ ಕೊಲೆಗಾರ ಅಂದ್ರೆ ನಾನು ಸಹಿಸ್ಕೋತೀನಿ. ಬೇಕಿದ್ರೆ ಅವ್ರು ನನಗೆ ಶಿಕ್ಷೆ ಕೊಡ್ಲಿ, ನಾನು ಅನುಭವಿಸ್ತೀನಿ. ಆದ್ರೆ ನೀನು ನನ್ನ ಮೇಲೆ ಅನುಮಾನ ಪಟ್ರೆ ನಾನು ಬದುಕಿರಲ್ಲ ಶ್ರದ್ಧಾ, ಖಂಡಿತ ಬದುಕಿರಲ್ಲ. ಇಂಥ ಸಮಯದಲ್ಲಿ ನೀನು ನನ್ನ ಜೊತೆ ನಿಂತ್ಕೊಂಡು ನನಗೆ ಸಮಾಧಾನ ಹೇಳಬೇಕು. ಅಂಥದ್ರಲ್ಲಿ ಓ, ಯು ಮೀನ್
ನನ್ನ ಗಂಡ ಕೊಲೆ ಪಾತಕ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕಾ? ಶ್ರದ್ಧಾ, ನಾನು ತಪ್ಪು ಮಾಡಿಲ್ಲ ಅಂತ ಹೆಂಗ್ ಪ್ರೂವ್ ಮಾಡ್ಲಿ ಶ್ರದ್ಧಾ? ಹೇಗ್ ಪ್ರೂವ್ ಮಾಡ್ಲಿ? ನಿಮ್ಮ ಆತ್ಮಸಾಕ್ಷಿ ಇದೆಯಲ್ಲ, ಅದಕ್ಕೆ ಪ್ರೂವ್ ಮಾಡಿ. ಅದನ್ನ ಮೊದಲು ನಂಬಿಸಿ ನೀವು ತಪ್ಪು ಮಾಡಿಲ್ಲ ಅಂತ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೀವು ಬದಲಾಗಲ್ಲ ಭುವನ್. ಶ್ರದ್ಧಾ, ಅಬ್ಬಾ ಇದೆಂತ ಬಿಸಿಲು ಮರ, ಒಂದು ಎಲೆ ಕೂಡ ಅಲ್ಗಾಡೋದಿಲ್ಲ. ಗಾಳಿ ಎಲ್ಲ ಎಲ್ಲಿ ಕಳೆದೋಯ್ತು ಅಂತ ಹೇಳಿ ಹಿಂಗೆ ಬಿಸಿಲು ಸುಡಕ್ಕೆ ಹತ್ರ ಜನ ನಿಂತಲ್ಲೇ ಪಟ ಅಂತ ಸತ್ತೋಗ್ತಾರೆ. ಅಯ್ಯಯ್ಯ, ಆ ಊರಂಗೆ ಬಿಸಿಲು ಜಾಸ್ತಿ ಅಂತ ಜಾತ್ರೆಯಿಂದ ಬಂದರೆ ಇಲ್ಲಿ ಅದಕ್ಕಿಂತ ಬಿಸಿಲು ಮರರೆ. ಅಷ್ಟೇ ಆದ್ರೂ ನಮ್ಮೂರು ನಮಗೆ ಚಂದ ಮರರೆ. ಇದಂತ ಈ ಬಿಸಿಲಂಗು ಇಷ್ಟು ಒಳ್ಳೆ ಫಸಲಿತ್ತ, ನೀರು ಸಮೃದ್ಧಿಯಾಗಿತ್ತ, ನಮ್ಮೂರೇ ಚಂದ. ವಾ, ಸುಬ್ರಾಯನ ಹೋಟ್ಲೆ ತೆಗ್ದಿತ್ತು ಮರ. ಅಲ್ಲಿ ಹೋಗಿ ಒಂದು ಒಳ್ಳೆ ಮಜ್ಜಿಗೆ ಕುಡ್ದು ಹೋಪ. ಅಬ್ಬಾ ಬಿಸ್ಲೆ. ಓಹ್, ಎಂತ ಆದರೂ ನೋಡೋಗ ಭಾಳ ಚಂದ ಇತ್ತು. ಅಬ್ಬಾ, ಆ ಊರಿನ ಬಿಸಿಲಿಗೂ ಈ ಊರಿನ ಬಿಸಿಲಿಗೆ ಇಷ್ಟೇ ವ್ಯತ್ಯಾಸ. ಇದೆಂಥ ಜನ ಮಾರ್ಯಾರೆ, ಗದ್ದೆ ಆಗಲ ಮಾಡೋಕೆ ಹೋಗಿ ನೋಡೋಕೆ ಅಂಚಿಲ್ದಿರಂಗೆ ಮಾಡ್ತೆ. ಇದೊಂದು ಜನ, ಇದೆಲ್ಲ ಹಾಳು ಪಟೇಲಿಂದ ಕೆಲಸ. ಅವ ಸಾಯಿ ಎಂಥದ್ದು ಆಗ್ತಿಲ್ಲ ಮಾರ್ಯಾರೆ. ಇದು ಎಂಥದ್ದಿದೆ ಕೆಲಸ. ಅಬ್ಬಾ, ಅಯ್ಯೋ ವಾಯ್ ಸುಬ್ರಾರ ಮಾರ್ಯಾರ ಸಮಾಚಾರ. ಓಯ್ ರಮೇಶಣ್ಣ, ಎಂತದ್ ಮಾರ್ರೆ? ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಮಾರ್ರೆ? ಎಲ್ಲಿ ಕಳೆದು ಹೋಗಿದ್ರಿ? ಕಳೆದೋಗಿಲ್ಲ ಮಾರ್ಯಾರ, ಮಗಳನ್ನ ಅಮ್ಮನ ಮನೇಲಿ ಬಿಡೋಕ್ಕಾಗಿದ್ದ. ಊರಲ್ಲಿ ಜಾತ್ರೆ ಇತ್ತಲ್ವಾ, ಜಾತ್ರೆ ಮನೆಯಲ್ಲಿ ಕೆಲಸ ಕಾರ್ಯ ಗೊತ್ತಲ್ಲ, ಹಂಗಾಗಿ ಸ್ವಲ್ಪ ತಡ ಆಯ್ತು ಮಾರ್ಯಾರೆ. ಹಾ, ಒಳ್ಳೆ ಟೈಮಲ್ಲಿ ಬಂದ್ರಿ ನೋಡಿ ನೀವು. ಎಂಥ ಟೈಮ್ ಮಾರ್ಯಾರೆ, ಬಿಸಿಲು ಕಾಣಿ ಹೆಂಗೆ ಸುಡ್ತಾ ಇತ್ತು. ಸುಟ್ಟು ಮೈಯೆಲ್ಲ ಕಪ್ಪಾಯ್ತು. ಒಂದು ಲೋಟ ಮಜ್ಜಿಗೆ ತನ್ನಿ ಕಾಂಬ. ನಾ ಹಂಗಲ್ಲ ಹೇಳಿದ್ದು, ನಿಮ್ಗೆ ವಿಷಯ ಗೊತ್ತಿಲ್ಲ ಅಂದು ಕಾಣ್ತು. ಬಟ್ಟೆ ಎಲ್ಲ ಸತ್ತೋದ್ರಲ್ಲ ಮಾರ್ರೆ. ಹೋಯ್, ಎಂತ ಹೇಳ್ತಿದ್ರಿ ಸುಬ್ರಾಯಣ? ಅದೇ ಪಟೇಲ ಸತ್ತೋದಂದ್ರೆ ರಮೇಶಣ್ಣ. ಹೋಯ್, ಸತ್ಯ ಹೇಳಿ ಮಾರ್ಯಾರೆ, ನನ್ನ ಎದೆ ಒಡೆದೋಗ್ತಾ ಉಂಟು. ನಿಜ ಹೇಳ್ತೆ ರಮೇಶಣ್ಣ, ಪಟೇಲ ಸತ್ತೋದ. ಆತ್ಮಹತ್ಯೆನ ಕೊಲೆನ ಎಂತ ಅಂದು ಗೊತ್ತಿಲ್ಲ. ಒಟ್ಟಾರೆ ಪಟೇಲ್ನ ಹೆಣ ರಾತ್ರೋರಾತ್ರಿ ಊರು ಹೊಳಿ ದಂಡಿ ಮೇಲೆ ಸಿಕ್ತ. ಅಯ್ಯೋ ದೇವ್ರೆ, ಮಗಳನ್ನ ಅಮ್ಮನ ಮನೇಲಿ ಬಿಟ್ಟು ಬರವ ಅಂತೇಳಿ ಹೋಗಿದ್ದು. ಅಷ್ಟರಲ್ಲಿ ಈ ನಮೂನಿಯಲ್ಲ ಆಯ್ತಾ? ಇನ್ನು ಸುಮಾರಿತ್ತು. ನಾನು ಮಜ್ಜಿಗೆ ತಂದು ಕೊಡ್ತೆ. ಮಜ್ಜಿಗೆ ತಂದು ಕುಡ್ದು ಮನೇಲಿ ಹೋಗಿ ಕಮಲಕ್ಕನ ಹತ್ರ ಕೇಳಿ. ನಾ ಬತ್ತೆ. ಓಯ್ ರಮೇಶಣ್ಣ, ನಿಲ್ಲಿ ಮಾರ್ರೆ, ಮಜ್ಜಿಗೆ ಕುಡ್ದೋಗಿ ಮಾರ್ರೆ. ಮಜ್ಜಿಗೆಗಿಂತ ಜಾಸ್ತಿ ಕೊಟ್ಟಾಯ್ತಲ್ಲ ಮಾರ್ಯಾರೆ, ಸಾಕು. ನಾನು ತಪ್ಪು ಮಾಡಿದೆ ಎಂದು ಕಾಣ್ತು. ಮೊದಲು ವಿಷಯ ಹೇಳಬಾರ್ದಿತ್ತು. ಮಜ್ಜಿಗೆ ಕುಡ್ದಾದ್ಮೇಲೆ ಅವ್ರಿಗೆ ವಿಷಯ ಹೇಳಬೇಕಿತ್ತು.
ಅಲ್ಲ, ಅರ್ಧ ದಿನ ಕಳಿತೆ ಬಂತು, ನಾವು ಬಾಡಿ ಹಿಂಗೆ ಇಟ್ಕೊಂಬ ಮಾಡು ಶಾಸ್ತ್ರ ಮಾಡಿ ಮುಗಿಸುವ. ಇಲ್ಲ ಈ ನಮ್ಮನೆ ಬಾಡಿನ ಮನೆ ಎದುರು ಬೆಚ್ಕೊಂಡ್ರೆ ದುಃಖ ಇನ್ನೂ ಹೆಚ್ಚಾಗ್ತಾ ಇರುತ್ತಷ್ಟೇ. ಕಡೆಗೆ ಆಳಿಗೊಂದು ಕಾಳಿಗೊಂದು ಯಾವ್ದಾವ್ದೋ ಕತೆ ಹುಟ್ಕಂತ. ರಾಜೇಂದ್ರನ್ಗೆ ಈ ಹಳ್ಳಿಯಲ್ಲಿ ಕಣ್ಣೀರು ಹಾಕೋರು ಯಾರೂ ಇಲ್ಲದೆ ಇರಬಹುದು. ಹಾಗಂತ ರಕ್ತ ಸಂಬಂಧಿಗಳನ್ನ ಬಿಟ್ಟು ಕಾರ್ಯ ಮುಂದುವರಿಸೋದು ಸರಿಯಲ್ಲ. ಎಲ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ಇನ್ನೇನು ಎಲ್ಲರೂ ಬರಬಹುದು. ಸ್ಟಾಪ್ ಇಟ್, ಸೈಲೆನ್ಸ್. ಯಾರಾದ್ರೂ ಮಾತಾಡಿದ ಉಸಿರು ಕೇಳಿದ್ರೆ ಡ್ಯಾಡಿ ಬಾಡಿ ಜೊತೆ ಅವ್ರ ಬಾಡಿನೂ ಹೊರಡುತ್ತೆ ಇಲ್ಲಿಂದ. ಅಂಕಲ್, ಇನ್ ಯಾರಿಗೂ ಕಾಯೋದು ಬೇಡ. ನನಗೂ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಅದೇನೇನು ಕಾರ್ಯ ಮಾಡಿ ಮುಗಿಸ್ಬೇಕೋ ಅದನ್ನ ಮುಗಿಸ್ಬಿಡಿ. ಸ್ವಲ್ಪ ತಾಳಮ್ಮ, ಗಜೇಂದ್ರ ಬರೋ ತನಕ ಕಾಯಲೇಬೇಕು. ಅವನಾಗಲೇ ಹೇಳಿಬಿಟ್ಟಿದ್ದಾನೆ, ನಾನು ಬರೋ ತನಕ ಬಾಡಿ ಎತ್ಬೇಡಿ ಅಂತ. ಹಾಗೇನಾದರೂ ಮಾಡಿದರೆ ನನ್ನೂ ಸೇರಿಸಿ ಊರಿಗೆ ಬೆಂಕಿ ಹಚ್ಚಿಬಿಟ್ಟ ನಾನು. ನನಗೆ ತಲೆ ಚಿಟ್ಟಿ ಹಿಡಿತಿದೆ ಅಂಕಲ್. ದೊಡ್ಡಪ್ಪಂಗೆ ಒಂದ್ಸಲ ಫೋನ್ ಟ್ರೈ ಮಾಡ್ತೀನಿ, ನೋಡೋಣ. ಎಲ್ಲಿ ಫೋನ್ ಮಾಡ್ತೀವಿ? ಅವರೆಲ್ಲ ಅಲ್ಲಿಂದ ರಾತ್ರಿಗೆ ಹೊರಟಿರಿ. ಇನ್ನೇನು ಸ್ವಲ್ಪ ಹೊತ್ತು ಹೊಳಿ ದಂಡಿದ್ರೆ ಬಪ್ರು. ಅದು ಅಲ್ಲದೆ ಇಲ್ಲಿ ಫೋನ್ ಮಾಡೋದಂದ್ರೆ ಈ ಸಂಪಿಗೆ ಹಳ್ಳಿ ಬಬ್ಕು ಪ್ರತಿಯೊಬ್ಬರು ಮೊಬೈಲು ನಶ್ಯ ದ್ರವ್ಯ 50. ರೀ ಹೆಡ್ ಮಾಸ್ಟ್ರೇ, ಈ ಸಂಖ್ಯೆ ಹಳ್ಳಿ ಹೀಗಾಗೋದಿಕ್ ಕಾರಣನೇ ನಮ್ಮಪ್ಪ. ಈ ಪಟೇಲ್ರು ವಂಶನೇ ಕಾರಣ. ನೀವು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿದಿದ್ರೆ ನಮ್ಮ ಅಪ್ಪಂದು ಕೊಲೆನ ಅಥವಾ ಆತ್ಮಹತ್ಯೆನ ಗೊತ್ತಾಗಿರೋದು. ಅಯ್ಯೋ ಸುಖನ್ಮತಿಯರ, ನೀವು ಪೊಲೀಸ್ ಗಿಲೀಸ್ ಅನ್ಕೊಂಡು ಹೋಗ್ಬೇಡಿ. ಕಡಿಕ್ ಅವ್ರು ಇಲ್ಲಿಗೆ ಬಂದು ಒಂದು ಕೆರಡು ಮಾಡಿ ನಮ್ಮ ಬುಡಕ್ಕೆ ತಂದಿಡ್ತಾರೆ. ಈಗ ಈ ಪಟೇಲ್ರ ಜೀವ ತಿಂದದ್ದು ಯಾರಂದೇಳಿ ಕಂಡು ಹಿಡಿದು ಕಷ್ಟದ ವಿಷಯ ಇದೆ. ಈ ಕಾರ್ಯ ಎಲ್ಲ ಮುಗಿಲಿ, ಅದು ಯಾರಂದೇಳಿ ಕಂಡು ಹಿಡಿದು ನಾನೇ ನಿಮ್ಮ ಮುಂದೆ ತಂದು ನಿಲ್ಲುತ್ತೆ. ಏನಂತೀರಿ ಉಗ್ರಂಪ್ರವ್ರೆ? ರಾಜೇಂದ್ರನ ಹೆಣ ಮುಂದೆ ಇಟ್ಕೊಂಡು ಈಗೇನು ಮಾಡಬೇಕು ಅನ್ನೋದನ್ನು ಯೋಚಿಸೋದು ಬಿಟ್ಟು ಸೇಡ್ ತೀರಿಸ್ಕೊಳ್ಳೋದು ಮಾತಾಡ್ತಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮಗೆ? ಯಾವ ಹೊತ್ತಿಗೆ ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ? ಯಜಮಾನ್ರೆ, ಪಟೇಲ್ರ ಅಣ್ಣ ಬಂದರು.
ಅಳಮ್ಮ, ಇನ್ನೂ ಅಳು, ಕಂಟ್ರೋಲ್ ಮಾಡ್ಕೋಬೇಡ. ಅಲ್ಲಿರಮ್ಮ, ಈಗ ನಾನು ಬಂದಾಯ್ತಲ್ಲ, ಎಲ್ಲ ನೋಡ್ಕೋತೀನಿ. ಗಜೇಂದ್ರ, ನೀನು ಬರೋದನ್ನೇ ಎದುರು ನೋಡ್ತಾ ಇದ್ವಿ. ನೋಡು ಹೇಗೆ ಮಲಗಿದ್ದಾನೆ ರಾಜೇಂದ್ರ. ಏಯ್, ಕೊನೆ ಸಲ ಮುಖ ದರ್ಶನ ಮಾಡಿಸು. ಬಟ್ಟೆ ಎತ್ಬೇಡಿ. ರಾಜನ ಈ ಸ್ಥಿತಿಲಿ ನಾನು ನೋಡಲ್ಲ. ನಮ್ಮ ರಾಜೇಂದ್ರ ರಾಜನಾಗಿದ್ದಾಗಲೇ ನಾನು ನೋಡಿದ್ದು. ನನ್ನ ಮನಸ್ಸಲ್ಲಿ, ನನ್ನ ಕಣ್ಣಲ್ಲಿ ಅದೇ ಚಿತ್ರ ಉಳಿಲಿ. ಉಗ್ರಪ್ಪ ಅವರೇ, ಇದೆಲ್ಲ ಹೇಗಾಯ್ತು? ಏನಂತ ಹೇಳಿ, ಎಲ್ಲ ಸರಿಯಾಗೈತೆ. ಊರವ್ರಿಗೆ ಅವನ್ ಕಟ್ರೆ ಆಗ್ತಿರ್ಲಿಲ್ಲ. ಯಾರಿದ್ದು ಏನಾಯ್ತು ಗೊತ್ತೋ ಗೊತ್ತಾಗ್ತಿಲ್ಲ. ಹೇಳಿ, ಎಲ್ಲಾಯ್ತು, ಹೇಗಾಯ್ತು ಗೊತ್ತೋ ಗೊತ್ತಾಗ್ತಿಲ್ಲ. ದೊಡ್ಡವ್ರೆ, ಪಟೇಲ್ರ ಬಾಡಿ ಕಂಡದ್ರಿಂದ ತುಂಬ ಶಾಕಲ್ಲಿದ್ದರು ಉಗ್ರಪ್ಪ. ಅವ್ರು ಏನು ಹೇಳೋ ಸ್ಥಿತಿಯಲ್ಲಿಲ್ಲ. ನಾನು ಹೇಳ್ತೆ, ಅದು ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂತಾರೆ. ನಾನಂತೂ ಹೊಡ್ತೀನಪ್ಪ, ನಾನಂತೂ ಹೋಗ್ಬಿಟ್ಟು ಬರ್ತೀನಿ. ನಿಮ್ಮ ಮಗಳು ಕಿಡ್ನಾಪ್ ಆಗೋದ್ಲು. ಶ್ರದ್ಧಾ ಮೇಡಮ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇನ್ನು ಯಾವತ್ತೂ ನಾನು ನಿಮ್ಮ ತಂಟೆಗೆ ಬರಲ್ಲ. ಈಗ ನಾನು ಬಂದಾಯ್ತಲ್ಲ, ಬೇಗ ಬಾಡಿ ಕ್ಲಿಯರ್ ಮಾಡಿ. ಗುರಪ್ಪ ಅವರೇ, ಶಾಸ್ತ್ರ ಏನಿದೆಯೋ ಅದನ್ನ ಬೇಗ ಶುರು ಮಾಡಿ. ಇದಕ್ಕಿಂತ ದೊಡ್ಡ ಕೆಲಸ ಮುಂದಕ್ಕಿದೆ. ರಾಜೇಂದ್ರ, ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿಸೋ ಜವಾಬ್ದಾರಿ ನನ್ನದು. ನಿನ್ನನ್ನ ಚಟ್ಟ ಹತ್ತಿಸಿದವ್ರಿಗೆ ಇವತ್ತಿಂದ ಕೌಂಟ್ ಡೌನ್ ಶುರು.